ವೀಕ್ಷಕರಿಗೂ ನಮಸ್ಕಾರ. ನಾನು ಶ್ರುತಿ ಶಂಕರ್. ನನ್ನ ಜೊತೆ ಇದ್ದಾರೆ ನಮ್ಮ ಕ್ಯಾಮ್ರಾ ಜರ್ನಲಿಸ್ಟ್ ಪ್ರಸಾದ್ ಸುವರ್ಣ. ಇವತ್ತು ನಿಮಗೊಂದು ಡಿಫ್ರೆಂಟ್ ಕಡೆ ಕರ್ಕೊಂಡು ಬಂದಿದ್ದೀನಿ. ನಿಮಗೆ ನದಿ ಮೀನು ಇಷ್ಟನಾ, ಸಮುದ್ರ ಮೀನು ಇಷ್ಟನಾ? ನಮ್ಮ ಕಡೆ ಕರಾವಳಿ ಕಡೆ ಎಲ್ಲರೂ ಸಮುದ್ರ ಮೀನೇ ತಿಂತಾರೆ. ಆದರೆ ಈ ಕಡೆ ದಾಟಿ ಆಚೆ ಹೋದಾಗ ಶಿವಮೊಗ್ಗ ಬೆಂಗಳೂರು ಆ ಕಡೆ ಬೆಲ್ಟ್ ಅಂತ ಏನು ಹೇಳ್ತೀವಿ, ಅವರೆಲ್ಲ ಸಾಮಾನ್ಯವಾಗಿ ನದಿ ನೀರಿನ ಮೀನನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಾವು ಕರಾವಳಿಯಲ್ಲಿ ಇದ್ದರೂ ಕೂಡ ಇಲ್ಲಿ ಒಂದು ನದಿ ನೀರಲ್ಲಿ, ಸಿಹಿ ನೀರಲ್ಲಿ ಮೀನು ಕೃಷಿಗಾರಿಕೆ ಮಾಡ್ತಾ ಇದ್ದಾರೆ. ಸುಮಾರು 12 ವರ್ಷದಿಂದ ಇಲ್ಲಿ ಮೀನು ಕೃಷಿಗಾರಿಕೆ ಮಾಡ್ತಿದ್ದಾರೆ. 3 ಎಕರೆ ಜಾಗದಲ್ಲಿ ಒಂದು 2-3 ಪ್ಯಾಟರ್ನ್ ಆಫ್ ಫಿಶಿಂಗ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ನಾನು ಫಿಶನ್ನು ಮುಟ್ಟಿದ್ದೇನೆ. ನಾನು ಪ್ಯೂರ್ ವೆಜಿಟೇರಿಯನ್ ಇದ್ದೇನೆ. ಆದರೆ ಇದೊಂದು ಫುಡ್ ಹ್ಯಾಬಿಟ್, ಹಾಗಾಗಿ ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ತುಂಬ ವೆರೈಟಿ ಆಗಿದೆ. ಪ್ಲಸ್ ಅದ್ರ ಜೊತೆ ಮಹೇಶ್ ಹೆಬ್ಬಾರ್ ಅಂತ ಈ ಕೃಷಿಯನ್ನು ಮಾಡಿಕೊಂಡು ಬಂದಿರೋರು ಆರಂಭದಲ್ಲಿ ಕೈ ಸುಟ್ಟರು ಕೂಡ ಇವಾಗ ಅಷ್ಟೇ ನಲ್ದಿದ್ರು ಕೂಡ ಓಕೆ ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ನಿಮಗೆ ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಮೀನಿದೆ, ಅದು ಹೆಂಗೆ ಕೃಷಿ ಮಾಡೋದು, ಇದರಿಂದ ನೀವೇನಾದರೂ ಇನ್ಸ್ಪೈರ್ ಆಗಿ ನೀವು ಕೂಡ ಮಾಡ್ಬೋದಾ, ಸ್ವಲ್ಪ ಜಾಗ ಏನಾರು ಇದ್ದರೆ ಅಂತ ತಿಳಿಸ್ಕೊಡ್ತೀವಿ ಇವತ್ತಿನ ಸಂಚಿಕೆಯಲ್ಲಿ. ಸೊ ಓವರ್ ಟು ಮಹೇಶ್ ಹೆಬ್ಬಾರ್. ಹೆಸರೇನು, ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಹೇಗೆ ಪ್ರಾಫಿಟೇಬಲ್ ಅಂತ ಅನಿಸುತ್ತಾ? ನಾನು ಕುಕ್ಕೇಳಿಯಲ್ಲಿ ಮಹೇಶ್ ಹೆಬ್ಬಾರ್ ಅಂತ. ನಾನು ಸುಮಾರು 13 ವರ್ಷದಿಂದ ಮೀನು ಕೃಷಿ ಮಾಡ್ತಾ ಇದ್ದೇನೆ. ಇದರಲ್ಲಿ ನನಗೆ ಕೃಷಿ ತೋಟಕ್ಕೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಅದರ ಜೊತೆ ನಾನು ಮೀನು ಕೃಷಿ ಮಾಡ್ತಾ ಇದ್ದೇನೆ. ನಾನು ಸಂಡೇ ಲೈವ್ ಫಿಶ್ ಕೊಡ್ತೇನೆ. ಸೊ ನನಗೆ ಒಂದು ಕ್ರೇಜ್ ಆಗಿತ್ತು, ನಾನು ಅದನ್ನು ಕಂಟಿನ್ಯೂಷನ್ ಮಾಡಿದ್ದೇನೆ. ಅದಲ್ಲದೆ ಈಗ ಅದರಲ್ಲಿ ಕಮರ್ಷಿಯಲ್ ಬಿಸ್ನೆಸ್ ಆಗಿಯೂ ಸಹ ವ್ಯಾಪಾರ ಮಾಡ್ತಾ ಇದ್ದೇನೆ. ಸಂಡೇ ಲೈವ್ ಫಿಶ್ ಕೊಟ್ಟು ಸೇಲ್ ಮಾಡಿ ತಿನ್ನುವವರಿಗೆ ಆರೋಗ್ಯಕರ ಮೀನನ್ನು ನಾನು ಕೊಡ್ತಾ ಇದ್ದೇನೆ. ಓಕೆ, ಎಷ್ಟು ವೆರೈಟೀಸ್ ಮೀನಿದೆ? ನಮ್ಮ ಕೆರೆಯಲ್ಲಿ ಸಾಧಾರಣ 7ರಿಂದ 8 ವೆರೈಟಿ ಫಿಶ್ ಇದೆ. ಒಂದನೇದಾಗಿ ಕಟ್ಲಾ, ರೋಹು, ಕಾಮನ್ ಕಾರ್ಪ್, ತಿಲಾಪಿಯಾ, ರೂಪ್ಚಂದ್, ಫಂಗಸಿಯಸ್ ಮತ್ತು ಮುರಲ್, ಇಷ್ಟು ವೆರೈಟಿ ಮೀನನ್ನು ನಾನು ಕಲ್ಚರ್ ಮಾಡ್ತಾ ಇದ್ದೇನೆ. ಓಕೆ, ಈಗ ಎಲ್ಲರೂ ಕೂಡ ಬೀಚಲ್ಲಿ ಉಪ್ಪು ನೀರು ಮೀನೇ ಕೇಳ್ತಾರೆ ಕರಾವಳಿಯಲ್ಲಿ. ಇದು ಹೇಗೆ ಸಿಹಿ ನೀರು ಮೀನು ವರ್ಕೌಟ್ ಆಗುತ್ತೆ? ಇಲ್ಲಿ ನಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲೆಲ್ಲ ಕರಾವಳಿ ಬೆಲ್ಟಲ್ಲಿ ಉಪ್ಪು ನೀರೇ ಮೀನು ತಿಂತಾರೆ. ಆದರೆ ನಮ್ಮ ಮೀನಿಗೆ ಶಿವಮೊಗ್ಗ, ಬೆಂಗಳೂರು, ಹೈದರಾಬಾದು, ನಾರ್ತಲ್ಲೆಲ್ಲ ಚೆನ್ನಾಗಿ ಬೇಡಿಕೆ ಇದೆ. ಈಗ ಉಪ್ಪು ನೀರು ಮೀನು ತಿನ್ನಲಿಕ್ಕೆ ಸಿಗದೇ ಇದ್ದರೆ ಇನ್ನು ಒಳನಾಡು ಮೀನನ್ನೇ ತಿನ್ನಬೇಕಾಗ್ತದೆ ಜನರು. ಸೊ ನಮಗೆ ಇಲ್ಲಿ ವ್ಯವಸ್ಥೆ ಇರುವುದರಿಂದ ನಾವು ಮೀನು ಸಾಕ್ತಾ ಇದ್ದೇವೆ. ನಮಗೆ ಸಂಡೇ ಬರುವಂಥ ಜನರು ಇದ್ದಾರೆ, ಇದನ್ನೇ ತಿನ್ನುವ ಜನರು ಇದ್ದಾರೆ. ಸೊ ಅವ್ರು ಬಂದು ನಮ್ಮ ಹತ್ರ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಈಗ ನಿಮ್ಮದೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ನೀವು ಲೈವ್ ಆಗಿ ಹಿಡಿದು ಕೊಡ್ತೀರಿ. ಯಾವುದು ಸತ್ತು ಮೀನು ಐಸಲ್ಲಿ ಇಟ್ಟು 2 ದಿವಸ ಇಟ್ಟು ಆ ಥರ ಕೊಡೋದಿಲ್ಲ ಅಲ್ವಾ? ನಾವು ಆದಿತ್ಯವಾರ ದಿನ ಬೆಳಿಗ್ಗೆ ಲೈವ್ ಫಿಶ್, ಜೀವಂತ ಮೀನನ್ನು ಹಿಡಿದು ಕೊಡ್ತೇವೆ. ಸೊ ಸತ್ತ ಮೀನನ್ನು ಯಾವುದು ಕೊಡುವುದಿಲ್ಲ, ಐಸಲ್ಲಿ ಇಟ್ಟು ಕೊಡುವುದಿಲ್ಲ, ಸತ್ತ ಮೀನನ್ನು ಕೊಡುವುದಿಲ್ಲ. ಏನಿದ್ರು ಕಣ್ಣೆದುರೇ ಜೀವಂತ ಹಂದಾಡುವ ಮೀನನ್ನೇ ಕೊಡ್ತೇವೆ. ಓಕೆ, ಇನ್ನೊಂದು ವಿಚಾರ, ನೀವು ತಿನ್ನಲ್ಲ ಆದರೆ ನೀವು ಕೃಷಿ ಮಾಡ್ತೀರಿ, ಹೇಗನ್ಸುತ್ತೆ? ಈ ಫೀಲ್ಡಿಗೆ ಹೇಗೆ ಬಂದ್ರಿ ನೀವು? ಸುಮಾರು 12 ವರ್ಷದಿಂದ ನಮ್ಮ ಜಾಗದಲ್ಲಿ ಕೊಜ ಮಣ್ಣು ಇರುವುದು, ಅದನ್ನು ನಾವು ಟೈಲ್ ಫ್ಯಾಕ್ಟ್ರಿ ಕೊಟ್ಟಿದ್ದೇವೆ. ಅದರಲ್ಲಿ ಗುಂಡಿ ಆಯಿತು. ಗುಂಡಿಯಲ್ಲಿ ವರ್ಷ ಇಡೀ ನೀರು ನಿಲ್ತಾ ಇತ್ತು. ನಮ್ಮ ಫ್ರೆಂಡ್ ಒಬ್ಬರು ಮಗುವೀರವರೇ, ಅವ್ರು ಹೇಳಿದರು ನೀರು ನಿಲ್ಲೋದ್ರಿಂದ ನೀವು ಮೀನು ಕೃಷಿ ಮಾಡ್ಬೋದಲ್ಲ ಅಂತ ಸಜೆಷನ್ ಕೊಟ್ಟರು. ಸೊ ಅದಾದ ನಂತರ ನಾವು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರಕ್ಕೆ ಹೋಗಿ ಸಜೆಷನ್ ತಗೊಂಡ್ವಿ, ಮರಿ ತಗೊಂಡು ಬಂದು ಬಿಟ್ವಿ. ಸಾಧಾರಣ 3-4 ವರ್ಷದಲ್ಲಿ ನಮಗೇನು ರಿಸಲ್ಟ್ ಸಿಗಲಿಲ್ಲ. ಅದಾದ ನಂತರ ಯಾಕೆ ಸಿಗಲಿಲ್ಲ ಅಂತೇಳಿ ಛಲ ಬಂತು, ಕಂಟಿನ್ಯೂಷನ್ ಮಾಡ್ತು, ಪಾಂಡ್ ಕ್ಲಿಯರ್ ಮಾಡಿ ಬೇಕಾದ ವ್ಯವಸ್ಥೆ ಮಾಡಿ ಮರಿ ಮತ್ತೆ ತಗೊಂಡು ಬಂದುಬಿಡ್ತು. ಅದರಲ್ಲಿ 2 ವರ್ಷದಲ್ಲಿ ಫ್ಲಡ್ಡಲ್ಲಿ ನಮ್ಮದು ಮೀನು ಕೊಚ್ಕೊಂಡು ಹೋಯಿತು. ಅದಾದ ನಂತರ ಛಲ ಬಿಡದೆ ತುಂಬ ಹಣ ಕಳ್ಕೊಂಡು ಆಯಿತು ಅಷ್ಟರೊಳಗೆ. ಅದರಿಂದ ನಂತರ ಛಲ ಬಿಡದೆ ದಂಡೆಯನ್ನೆಲ್ಲ ಏರಿಸಿ ಕಬ್ಬಣದ ಮೆಶ್ ಎಲ್ಲ ಹಾಕಿ ಮಾಡಿದಾಗ ನಮ್ಮದು ರಿಸಲ್ಟ್ ಬಂತು. ಓಕೆ, ಅದರಲ್ಲಿ ಲಾಭದಾಯಕ ಇದೆ. ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಬೇಕು, ಪ್ಲಸ್ ಸರಿಯಾದ ಮೇಂಟೈನ್ ಮಾಡಿದರೆ ಲಾಭ ಇದೆ. ಓಕೆ, ಇದರಲ್ಲಿ ಎಷ್ಟು ವೆರೈಟೀಸ್ ಇದೆ ಮತ್ತು ಈ ಬೆಲ್ಟಲ್ಲಿ ಈ ಥರ ಮಾಡೋರು ಎಷ್ಟು ಜನ ಇದ್ದಾರೆ? ನಮ್ಮಲ್ಲಿ ತುಂಬ ಜನ ಮಾಡ್ತಾಯಿದ್ರು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಮಾರ್ಕೆಟಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಕಡಿಮೆ ಮಾಡಿದ್ದಾರೆ. ಬಟ್ ನಂದು ಏನಿದೆ ಸ್ಟಾರ್ಟಿಂಗಲ್ಲಿ ಯಾವ 3 ಎಕರೆ ಜಾಗದಲ್ಲಿ ಮಾಡ್ತಾಯಿದ್ದೀನೋ ಅದರಲ್ಲಿ ಕಂಟಿನ್ಯೂಷನ್ ಮಾಡ್ತಾ ಇದ್ದೇನೆ. ನಾನೇನು ಸ್ಥಗಿತ ಮಾಡಲಿಲ್ಲ.
ಓಕೆ, ಎಷ್ಟು ವೆರೈಟೀಸ್ ಆಫ್ ಫಿಶಿಂಗ್ ಇದೆ ಇದರಲ್ಲಿ? ನಮ್ಮದು ಸಾಧಾರಣ 7ರಿಂದ 8 ವೆರೈಟಿ ಇದೆ. ಅಲ್ಲ, ಫಿಶ್ ಜಾತಿ ಅಲ್ಲ, ಕೃಷಿ ಮಾಡೋ ವಿಧಾನಗಳು. ಹಾಂ, ಓಕೆ ಓಕೆ. ಇದರಲ್ಲಿ ಓಪನ್ ಪಾಂಡು ಮಾದರಿಯೂ ಇದೆ, ಟರ್ಪಲಿಂಗ್ ಹಾಕ್ಕೊಂಡು ಮಾಡುವಂಥದ್ದು ಇದೆ, ಬಯೋಫ್ಲಾಕು ಇದೆ, RAS ಇದೆ. 4 ವಿಧಾನದಲ್ಲಿ ನಾವು ಫಿಶ್ ಕಲ್ಚರ್ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ಬೇಕಾಗ್ಬೋದಪ್ಪ ಅಂದಾಜಿಗೆ? ಎಷ್ಟು ಫಿಶ್ ಇರ್ಬೋದು? ಈ ಫಿಶ್ಗಳಿಗೆ ಫೀಡಿಗೆ ಎಷ್ಟು ಖರ್ಚಾಗ್ಬೋದು ದಿವಸಕ್ಕೆ ನಿಮಗೆ? ನಮಗೆ ಈಗ ಸರಾಸರಿ ದಿನ ಫೀಡ್ ಹಾಕೋದಿದ್ರೆ 4ರಿಂದ 5 ಸಾವಿರ ರೂಪಾಯಿ ದಿನ ಖರ್ಚಿದೆ. ಹಾಗೆ ಬಾಡಿ ವೇಟ್ನ 5% ಆಗಿ ಫೀಡ್ ಕೊಟ್ಟರೆ ಈಗ ಈಲ್ಡ್ 4 ಟನ್ವರೆಗೆ ಮೀನು ಸ್ಟಾಕಲ್ಲಿದೆ ನಮ್ಮ ಹತ್ರ. ಓಕೆ ಓಕೆ, ಈಗ 4 ಟನ್ನಿಗೆ ಡಿಮ್ಯಾಂಡ್ ಬರುತ್ತೆ. ನೀವು ಅದರಲ್ಲಿ 4 ಟನ್ನಲ್ಲಿ ಒಂದು ಎಷ್ಟು ನೀವು ಅರ್ನ್ ಮಾಡ್ಬೋದು? ಒಂದು 8 ಲಕ್ಷದವರೆಗೆ ಸ್ಟಾಕಲ್ಲಿದೆ ನಮ್ಮ ಹತ್ರ ಮೀನು ಸ್ಟಾಕ್. ಓಕೆ, ಸೊ ಪ್ರಾಫಿಟೇಬಲ್ ಆಗಿದೆ ಈ ಸಲ? ಚೆನ್ನಾಗಿದೆ. ಓಕೆ, ಈ ಥರ ನಾನು ಮಾಡ್ಬೋದು ಅಂತ ಅಂದ್ಕೊಳ್ಳೋ ಯುವಕರಿಗೆ ನೀವೇನು ಹೇಳ್ತೀರಿ? ನೀರಿನ ವ್ಯವಸ್ಥೆ ಚೆನ್ನಾಗಿದ್ದರೆ, ಭೂಮಿಯಲ್ಲಿ ನೀರು ನಿಲ್ಲೋದಿದ್ದರೆ ಯಾರೂ ಸಹ ಮಾಡ್ಬೋದು. ಮಾಡೋ ವಿಧಾನಗಳು ತುಂಬ ಇದೆ ಅದರಲ್ಲಿ. ಒಂದು ನ್ಯಾಚುರಲ್ ಆಗಿಯೂ ಮಾಡ್ಬೋದು, ಒಂದು ಕಮರ್ಷಿಯಲ್ ಬೇಲ್ಟ್ ಆಗಿಯೂ ಮಾಡ್ಬೋದು. ಮಾಡೋ ವಿಧಾನದಲ್ಲಿ ಮಾಡಿದರೆ ಸಕ್ಸಸ್ ಆಗ್ತಾರೆ. ಮತ್ತು ಗುಂಡಿ ತೋಡೋದು, ನೀರು ಬಿಡೋದು, ಮರಿ ಬಿಡೋದು ಅದನ್ನು ಹಿಂದೆ ಹೋಗೋದಿದ್ದರೆ ಸಕ್ಸಸ್ ಆಗೋದಿಲ್ಲ. ಅದರ ಹಿಂದೆ ಇದ್ದು ಕರೆಕ್ಟಾಗಿ ಮಾಡಿದರೆ ಮಾತ್ರ ಸಕ್ಸಸ್ ಆಗ್ತದೆ. ಈ ಫಿಶ್ ಸೀಡ್ ಅಂತ ನೀವು ಹೇಳ್ತೀರಿ, ಅಂದರೆ ಮರಿಗಳನ್ನ ಸೀಡ್ ಅಂತ ಹೇಳ್ತೀರಿ, ಅದನ್ನು ಎಲ್ಲಿಂದ ತರ್ತೀರಿ? ನಮ್ಮದು ಕಟ್ಲಾ, ರೋಹು, ಕಾಮನ್ ಕಾರ್ಪನ್ ನಾವು ಭದ್ರಾವತಿ BRPಯಲ್ಲಿ ಗೌರ್ಮೆಂಟ್ ಹ್ಯಾಚರಿ ಇದೆ, ಅಲ್ಲಿಂದ ತಗೊಂಡು ಬರ್ತೇವೆ. ಉಳ್ದದ್ದು ತಿಲಾಪಿಯಾ, ರೂಪ್ಚಂದ್, ಫಂಗಸಿಯಸ್, ಮುರಲ್ ಸೀಡ್ಸ್ ಆಂಧ್ರದಿಂದ ತರ್ತೇವೆ. ಉಳ್ದದ್ದನ್ನು ವೆಸ್ಟ್ ಬೆಂಗಾಲಿಂದ ನಾವು ಫ್ಲೈಟಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ನಮ್ಮ ಊರಿಗೆ ಕುಕ್ಕೆಹಳ್ಳಿಗೆ ಗಾಡಿಯಲ್ಲಿ ತಗೊಂಡ್ಬರ್ತೇವೆ. ಓಕೆ ಓಕೆ, ಸೊ ಇಷ್ಟೆಲ್ಲ ಮಾಡಿದ ಮೇಲೆ ನಿಮ್ಮ ಇದೊಂದು ಪರಿಶ್ರಮವನ್ನು ಗುರುತಿಸಿ ಏನಾದರೂ ಪ್ರಶಸ್ತಿಗಳು ಹುಡುಕೊಂಡು ಬಂದಿದ್ದಾವ? ನನಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿಯೂ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟಿದ್ದಾರೆ. ಈ ಫ್ರೀಡಮ್ ಆ್ಯಪ್ನವರು ಉತ್ತಮ ಮೀನುಗಾರಿಕಾ ಪ್ರಶಸ್ತಿಯೂ ಕೊಟ್ಟಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು.